ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏಪ್ರಿಲ್ 22ನೇ ತಾರೀಕು ಆ್ಯನಿವರ್ಸರಿ ಇತ್ತು, 24ನೇ ವರ್ಷದ್ದು. ನನ್ನ ಮಗಳು ಮನೆಯಲ್ಲೇ ಕೇಕೆಲ್ಲ ತೊಗೊಬಂದು ಕೇಕ್ ಕುಯ್ಸಿದ್ಲು. ಹಂಗಾಗಿ ಅವಾಗ ಆಚರ್ಸೋಕೆ ರೆಡಿ ಮಾಡ್ಕೊತಾ ಇದ್ದಾಳೆ. ನಾನು ರೆಡಿಯಾಗಿ ಆಚೆ ಬಂದು ನೋಡ್ಕೊತಾ ಇದ್ದೀನಿ ವೀಡಿಯೋದಲ್ಲೇ ಯಾವ ಥರ ಇದೆ ಅಂತ. ನಮ್ಮ ಮನೆಯವರು ಗುಂಡಿನ ಮಣಿ ಕೊಡಿಸಿದ್ರು ಚಿನ್ನದ್ದು, ಅದಕ್ಕೆ ಸರ ಮಾಡಿಕೊಂಡು ನಾನು ಪೋಣಿಸ್ಕೊಂಡು ಬಂದಿದ್ದೆ. ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಮೊದಲನೇ ಆ್ಯನಿವರ್ಸರಿಗೆ ನನ್ನ ಮಗಳೇ ನಮಗೆ ಗಿಫ್ಟಾಗಿ ಬಂದಿದ್ಲು. ಪ್ರತಿ ವರ್ಷವೂ ಅಷ್ಟೇ ನಮ್ಮ ಮನೇಲಿ ನನಗೆ ಆ್ಯನಿವರ್ಸರಿ ಗಿಫ್ಟ್ ಕೊಡ್ತಾರೆ. ಮೊದಲನೇ ಆ್ಯನಿವರ್ಸರಿಗೆ ನಂಗೆ ಸೀರೆ ಕೊಡಿಸಿದ್ರು. ಆಗ ನಮ್ಮಿಬ್ಬರು ಖುಷಿ ತಂದ ವಿಷಯ ಅಂದರೆ ನಮ್ಮ ಮಗಳು ಹುಟ್ಟಿದ್ಲು. ಹಂಗಾಗಿ ತುಂಬ ಖುಷಿ, ಹೆಣ್ಮಗು ಆಯ್ತಲ್ಲ ಅಂತ ತುಂಬ ಖುಷಿ. ಹೆಣ್ಮಕ್ಳು ಅಂದ್ರೆ ಎಷ್ಟು ಖುಷಿ ಅಲ್ವಾ. ಕೇಕ್ ತಂದಾಗ ಸ್ಪಾರ್ಕಲ್ ಕೊಟ್ಟಿರ್ತಾರಲ್ಲ, ಅದು ಮುಖ ಮುಂದೆ ಮಾಡ್ಕೊಂಡು ಹಚ್ಬೇಡಿ, ಬ್ಲಾಸ್ಟ್ ಆಗುತ್ತೆ, ಹುಷಾರಾಗಿರಿ. ಹಾಗೆ ನಮ್ಮ ಮನೆಯವ್ರ ಜೊತೆ ನಾನು 24 ವರ್ಷ ನಾನು ಸಂಸಾರ ಮಾಡಿದ್ದೀನಿ. ಖುಷಿ, ದುಃಖ, ಸುಖ ಎಲ್ಲನೂ ಹಂಚ್ಕೊಂಡಿದ್ದೀವಿ ಇಬ್ಬರೂ. ತುಂಬ ಜನ ನಮ್ಗೆ ಆ ಕಡೆನೂ ನೆಂಟರಿದ್ದಾರೆ, ಈ ಕಡೆನೂ ನೆಂಟರಿದ್ದಾರೆ. ಎಲ್ಲರ ಕೈಲೂ ಹೊಂದ್ಕೊಂಡು ನಮ್ಮ ಸಂಸಾರ ಅಂದಮೇಲೆ ಸಂಸಾರ ಸಾಗರ ಅಂತಲೇ ಒಂದು ಗಾದೆ ಇದೆ. ಹಂಗಾಗಿ ಎಲ್ಲ ಬರುವ ಕಷ್ಟಗಳನ್ನು, ಸುಖಗಳನ್ನು, ಸರಸ ವಿರಸ ಎಲ್ಲನೂ ನಾವು ಜೊತೆಗೂಡಿ 24 ವರ್ಷ ನಡ್ಸ್ಕೊಂಡ್ಬಂದಿದ್ದೀನಿ. ನನಗಂತೂ ತುಂಬ ಖುಷಿ ಇದೆ. ನನಗೆ ಆಶ್ಚರ್ಯ ಆಗುತ್ತೆ, 24 ವರ್ಷ ಆಯಿತು ನನ್ನ ಮದುವೆ ಆಗಿ ಅಂತ. ಹಂಗಾಗಿ ತುಂಬ ಖುಷಿ ಆಯಿತು. ನಮ್ಮ ಮಗಳು ಈಗೊಂದು 3-4 ವರ್ಷದಿಂದ ವರ್ಷ ಒಂದೊಂಥರ ಇದಾಗಿ ಮಾಡಿಸ್ತಾಳೆ. ಹೊರಗಡೆ ಕರ್ಕೊಂಡೋಗಿದ್ಲು ಒಂದು ವರ್ಷ, ಮನೇಲೇ ಒಂದು ಸಲ ಮೇಲ್ಗಡೆ ಡೆಕೋರೇಷನ್ ಎಲ್ಲ ಮಾಡಿಸಿ ಕೇಕ್ ಕುಯ್ಸಿದ್ಲು ನನಗೆ, ನಮ್ಮ ಮನೆಯವ್ರಿಗೆ. ಹಿಂಗೆ ಈ ಸಲ ಬಂತು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ರಿಸೆಪ್ಷನ್ ಬಂದುಬಿಟ್ಟಿತ್ತು, ಅವತ್ತೇ ಹೋಗಲೇಬೇಕಿತ್ತು. ಹಂಗಾಗಿ ಮನೇಲೇ ಕೇಕ್ ತೊಗೊಬಂದು ಕುಯ್ಸಿದ್ಲು. ಅವಳಿಗೆ ಆಚೆ ಕರ್ಕೊಂಡು ಹೋಗಬೇಕು ಅಂತ ತುಂಬ ಇಷ್ಟ ಇತ್ತು. ನಾವು ಬರೋಕ್ಕಾಗಲ್ಲ, ಟೈಮ್ ಇಲ್ಲ ಅಂದಿದ್ದಕ್ಕೆ ಮನೇಲೇ ಕೇಕ್ ತೊಗೊಬಂದು ಕುಯ್ಸಿದ್ಲು. ಮಧ್ಯಾಹ್ನ ಹೊರಗಡೆ ಊಟಕ್ಕೆ ಹೋಗಿದ್ವಿ, ನಾನ್ ವೆಜ್ ಊಟ, ದೊನ್ನೆ ಬಿರಿಯಾನಿ ಹೋಟ್ಲಿಗೆ ಹೋಗಿದ್ವಿ. ಅಲ್ಲೆಲ್ಲ ಊಟ ಮಾಡ್ಕೊಬಂದ್ವಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.